ಒಂದ್ ಕಡೆ ಸಂತೋಷ್ ಲಾಡ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಸಚಿವರನ್ನ ಸಂತೋಷ್ ಲಾಡ್ ಅವರ ನೇರವಾಗಿ ಅವರನ್ನ ಮಾತಾಡ್ತೀನಿ. ಸರ್, ಈಗಷ್ಟೇ ಮತದಾನ ಮಾಡಿದಿರಿ, 3 ಅಭ್ಯರ್ಥಿಗಳು ಗೆಲ್ತಾರ ಹೇಗೆ ಅಂತ ಹೇಳಿ? ಖಂಡಿತವಾಗಿ ಗೆಲ್ತಾರೆ. ಸೊ ನಾವೇನು ಎಕ್ಸ್ಪೆಕ್ಟೆಡ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ವೋಟ್ ನಮಗೆ ಬರುತ್ತೆ. ಸರ್, ಈಗ 5ನೇ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಮಾಡಿದ್ದಾರೆ, ಹಿರಿಯ ಶಾಸಕರಿಗೆ ಅಂತ ಹೇಳಿ DCM ಅವರು ಹೇಳಿದ್ದಾರೆ. ಅಲ್ಲ, ಇದಿದೆಯಲ್ಲ ರಾಜಕಾರಣದ ಇದೆಲ್ಲ ಸಹಜ. ಸೊ ದೇ ಟ್ರೈಡ್ ಟು ಪೌಚ್. ಸೊ ದಟ್ಸ್ ವೈ ನಾವೆಲ್ಲ ಒಂದೇ ಜಾಗಕ್ಕೆ ಹೋಗಿ ಸೇರ್ತಕ್ಕಂಥ ಉದ್ದೇಶನೇ ಅದು. ಸೊ ನಂಬರ್ಸ್ ಕಮ್ಮಿ ಇದ್ದಾಗ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಉದ್ದೇಶನೇ ಅದಲ್ಲ. ಸೊ ಹೌ ಡು ಗೆಟ್ ನಂಬರ್ಸ್? ಸೊ ಬೇರೆ ಪಾರ್ಟಿಯವ್ರು ತಾನೇ ವೋಟ್ ಹಾಕ್ಬೇಕು ಅವರಿಗೆ. ಸೊ ಹಂಗಾಗಿ ದೇ ಹ್ಯಾವ್ ಟ್ರೈಡ್ ದೇರ್ ಬೆಸ್ಟ್. ಬಟ್ ಕಾನ್ಫಿಡೆಂಟ್ ಆಗಿದ್ದೀವಿ. ವಿ ಆರ್ ಶ್ಯೂರ್, ಐ ಆಮ್ 100% ಶ್ಯೂರ್ ನಮಗೇನು ಮತ ಬರಬೇಕು ಅದಕ್ಕಿಂತ ಜಾಸ್ತಿನೇ ಮತ ಬರುತ್ತೆ. ಬಿಜೆಪಿ ಮತ್ತೆ JDS ಇಂದ ಒಂದಷ್ಟು ಅಸಮುದಾಯಿತ ಮತಗಳು ನಿಮ್ಮ ಪರವಾಗಿ ಬರ್ತವೆ ಅಂತಿದೆ ಚರ್ಚೆ. ಖಂಡಿತವಾಗಿ ಬರುತ್ತೆ. ನಿನ್ನೆ ಒಂದು ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗಿದ್ರು ಅಂತ ಒಂದು ಚರ್ಚೆ ನಡೀತಾ ಇದೆ. ಅದು ನಾನು ನೋಡಿರಲಿಲ್ಲ ಅವರಿಗೆ, ಬಟ್ ಖಂಡಿತವಾಗ್ಲೂ ನನಗೆ ಮಾಹಿತಿ ಇದೆ. ಬಟ್ ನಂಬರ್ ಜಾಸ್ತಿ ಬರುತ್ತೆ. ಇದಿಷ್ಟು ಸಚಿವರಂತ ಸಂತೋಷ್ ಲಾಡ್ ಅವರ ಮಾತು. ನಮ್ಮ ಅಭ್ಯರ್ಥಿ ಗೆಲ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯಿಂದಲೂ ಕೂಡ ನಮಗೆ ಮತಗಳು ಬರುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಂಗಳೂರು. ಸಂತೋಷ್ ಲಾಡ್ ಮಾತನಾಡ್ತಾ ಇದ್ರು. ಇಲ್ಲಿ ಬಹಳ ಮುಖ್ಯವಾಗಿ ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಅವರು ಬಿಜೆಪಿ ಅಭ್ಯರ್ಥಿಗೆ ಹಾಕ್ತಾರಾ ಅನ್ನೋದು ಪ್ರಶ್ನೆ. ಇನ್ನೊಂದ್ ಕಡೆ CM ಸಿದ್ದರಾಮಯ್ಯ ಬಸ್ನಲ್ಲಿ ಈಗ ಆಗಮಿಸ್ತಿದ್ದಾರೆ. ಈಗ ಅವರ ಜೊತೆಗೆ ಉಳಿದಂತಹ ಶಾಸಕರು ಕೂಡ ಇದ್ದಾರೆ. ನಂಬರ್ ಗೇಮ್, ನಾವು ನಿಮ್ಗೆ ನಂಬರ್ ಟ್ಯಾಲಿಯನ್ನ ತೋರಿಸ್ತಾ ಇದೀವಿ. ಅಂದ್ರೆ ಎಷ್ಟೆಷ್ಟಿದೆ, ಎಷ್ಟು ಸಂಖ್ಯಾ ಬಲ ಇದೆ ಅಂತ. 137 ಅಂದ್ರೆ ಪಕ್ಷೇತರು ಸೇರಿದ ಹಾಗೆ ಕಾಂಗ್ರೆಸ್ಗೆ 137 ಸದಸ್ಯರ ಒಂದು ವೋಟ್ ಬೀಳ್ಬೋದು ಅನ್ನೋ ನಂಬಿಕೆ ಇದೆ. ಜೊತೆಗೆ 66 ಬಿಜೆಪಿಯ ಸದಸ್ಯರು, ಹಾಗೇನೆ 19 JDS. ಸೊ ಇದರಲ್ಲಿ ಹೇಗೆ ವೋಟಿಂಗ್ ಆಗುತ್ತೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ.